ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಪಡುವಲಕಾಯಲ್ಲಿ ಗೊಜ್ಜು ಮಾಡಿ ತೋರಿಸ್ತೀನಿ. ಇದು ಕೂಡ ಚಪಾತಿ, ದೋಸೆ, ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಹೊಸ ಥರ ಟೇಸ್ಟ್ ಅನಿಸುತ್ತೆ. ಇದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಒಂದು ಲೈಕ್ ಕೊಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಈ ಪಡುವಲಕಾಯಿನ ಪಲ್ಯ ಎಲ್ಲ ಮಾಡ್ತಾರೆ. ಇದರಲ್ಲಿ ನಾನಿದು ಹೊಸ ಥರದಾಗಿ ಗೊಜ್ಜು ಮಾಡ್ತಾಯಿದ್ದೀನಿ. ವೆರಿ ಈಸಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಪಡುವಲಕಾಯಿ ತೊಗೊಂಡು ಹೀಗೆ ಇದ್ರ ಮೇಲೆ ಒಂಥರ ಬೂದಿ ಬೂದಿ ಆಗಿರುತ್ತಲ್ಲ, ಅದನ್ನು ನೀಟಾಗಿ ನೈಫಲ್ಲಿ ತೆಗೆದುಬಿಡಬೇಕು. ಕೆರೆದು ತೆಗಿಬೇಕು. ಅದು ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ತೊಗೊಳ್ಳಿ. ಫ್ರೆಶ್ ಆಗಿರೋ ಸಿಕ್ಕಿದೆ ನನಗೆ, ಹಾಗಾಗಿ ಅದನ್ನ ನೀಟಾಗಿ ಈ ಥರ ತೆಕ್ಕೊಳ್ಳಿ. ಫುಲ್ ಹಿಂಗೆ ಮಾಡಿದ ಮೇಲೆ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕ್ಲೀನಾಗಿ ಬಂದುಬಿಡುತ್ತೆ. ನೈಫಲ್ಲಿ ತೆಗಿತಾ ಇದ್ದರೆ ವೈಟ್ ಅದೆಲ್ಲ ಬಂದುಬಿಡುತ್ತೆ ನೋಡಿ. ಈ ಥರ ಇರುತ್ತೆ ಗ್ರೀನಿಶ್ ಆಗಿ. ಅದನ್ನ ಚೆಂದ ವಾಶ್ ಮಾಡಿಬಿಟ್ಟು ಫಸ್ಟ್ ಸೆಂಟ್ರ್ ಕಟ್ ಮಾಡಿ ಅದ್ರೊಳಗಡೆ ಎಲ್ಲ ಬೀಜ ಇರುತ್ತೆ. ಕೆಲವರು ಈ ಬೀಜನ ಉಪಯೋಗಿಸ್ತಾರೆ, ನಾನು ಉಪಯೋಗಿಸಲ್ಲ, ಅದಕ್ಕೆ ಹಾಕ್ತಾಯಿಲ್ಲ ಅಷ್ಟೇ. ಆ ಸೆಂಟ್ರ್ ಬೀಜ ಅದು ಕೂಡ ಒಟ್ಟಿಗೆ ಪಲ್ಯ ಮಾಡಿದ್ರೆ ಅದೊಂಥರ ಮಧ್ಯ ಕರಮ್ ಅಂತ ಸಿಗುತ್ತೆ. ನಾನು ಟೇಸ್ಟ್ ಮಾಡಿದ್ದೀನಿ ಅದನ್ನು, ಬಟ್ ನಾನೀಗ ಹಾಕ್ತಾಯಿಲ್ಲ ಅಷ್ಟೇ. ಆಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಬೀಜ ಎಲ್ಲ ತೆಗೆದು ಬಿಡಬೇಕು. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ತೋರಿಸ್ತೀನಿ ನೋಡಿ. ಈ ಥರ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಆಮೇಲೆ ಅಡ್ಡದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಕಡಲೆಬೇಳೆ ಪಕ್ಕ ಕಾಂಬಿನೇಷನ್ ಇದಕ್ಕೆ ಪಡುವಲಕಾಯಿಗೆ. ಇದನ್ನ ಸ್ನೇಕ್ ಗಾರ್ಡ್ ಅಂತ ಹೇಳ್ತಾರೆ ನೋಡಿ. ಈ ಥರ ಚಿಕ್ಕದಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ, ಆಯಿತಾ. ಕಟ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಈಗ ನೆಕ್ಸ್ಟು ನಮಗೆ ಏನೇನು ಬೇಕು ಥಿಂಗ್ಸ್ ಅನ್ನೋದನ್ನ ಹೇಳ್ತೀನಿ. ಯಾವಾಗಲೂ ಕುಕ್ಕಿಂಗ್ ಮಾಡುವಾಗ ಎಲ್ಲ ಥಿಂಗ್ಸು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆ ಸ್ಟವ್ ಪಕ್ಕದಲ್ಲಿ ಇದ್ದರೆ ಎಲ್ಲ ಟಕ್ ಅಂತ ಹಾಕ್ಬಿಡ್ಬೋದು. ಬೇಗ ಆಗುತ್ತೆ ಕುಕ್ಕಿಂಗು. ಇಲ್ಲಾಂದರೆ ಒಂದೊಂದೇ ತೆಗಿಬೇಕಾಗುತ್ತೆ ನೋಡಿ. ಕಡಲೆಬೇಳೆ ಒಂದು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ, ಅದರಲ್ಲೂ ಅರ್ಧ ಭಾಗ ತೊಗೊಂಡಿದ್ದೀನಿ ಕಡಲೆಬೇಳೆ ಇದು. ಈಗ ಮಿಕ್ಸಿ ಜಾರ್ಗೆ ಏನೇನು ಹಾಕಬೇಕು ಅಂತ ನೋಡೋಣ. ನಮಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ಚೂರು ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ, ಆಮೇಲೆ ಟೊಮೆಟೊ, ಒಂದು ಬಿಗ್ ಸೈಜ್ದು ಆನಿಯನ್ ಹಾಕ್ತಾಯಿದ್ದೀನಿ. ಆಮೇಲೆ ಟೊಮೆಟೊ ಅದನ್ನಷ್ಟೆಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು 8-10 ಬೆಳ್ಳುಳ್ಳಿ, ಆಯಿತಾ. ಆಮೇಲೆ ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ, ಇದಿಷ್ಟು ಹಾಕ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿ. ಜೀರಿಗೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ, ಡೈಜೆಷನ್ಗೂ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹಾಕ್ತಾ ಇರೋದ್ರಿಂದ ಜೀರಿಗೆ ಹಾಕ್ತಾ ಇರೋದು. ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈರುಳ್ಳಿ ಟೊಮೆಟೊನಲ್ಲೇ ಗ್ರೈಂಡ್ ಆಗುತ್ತೆ ಅದು. ಈಗ ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇಮ್ಮಿಡಿಯೇಟ್ ಆಗುತ್ತೆ. ನಾವು ಒಂದು ಕಡೆ ಚಪಾತಿ ಮಾಡ್ತಾಯಿದ್ರೆ ಇನ್ನೊಂದು ಕಡೆಗೆ ಇದು ಸ್ಟವಲ್ಲಿ ಇಟ್ಬಿಟ್ರೆ ಎರಡು ಅಟ್ ಎ ಟೈಮ್ ಆಗಿರುತ್ತೆ. ಆ ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಇದಕ್ಕೂ ಕೂಡ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿರಬೇಕು, ಅದನ್ನು ಹಾಕ್ಕೊಳ್ಬೇಕು. ಒಗ್ಗರಣೆಗೆ ಹಾಕ್ತಾ ಇರೋದಲ್ವ, ಹಂಗಾಗಿ ಸಣ್ಣದಾಗಿ ಚಾಪ್ ಮಾಡಿ. ಆಮೇಲೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಿ ಒಂದು ಕಲರ್ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ನೋಡಿ ಎಲ್ಲ ಒಟ್ಟಿಗೆ ಸೇರಿದೆ ಅಲ್ವಾ, ಒಂಚೂರು ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೋಡಿ ತರಿಯಾಗಿ, ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕಿ, ತುಂಬ ಹಾಕಬೇಡಿ, ಸ್ವಲ್ಪ ಹಾಕಿ. ನಾವು ಅಷ್ಟರಲ್ಲಿ ಕಡಲೆಬೇಳೆನ ನೆನೆಸಿಟ್ಟಿರಬೇಕು. ಅದೊಂದು 5 ಮಿನಿಟ್ಸ್ ನೆನೆದ್ರೆ ಸಾಕು ಕಡಲೆಬೇಳೆ. 5 to 10 ಮಿನಿಟ್ಸ್. ಇದೆಲ್ಲ ಗ್ರೈಂಡ್ ಮಾಡಿ ಕಟ್ಟಿಂಗ್ಸ್ ಮಾಡಿ ಒಗ್ಗರಣೆ ಹಾಕಿ ಬರೋ ಅಷ್ಟರಲ್ಲಿ ಅದು ನೆನೆದಿರುತ್ತೆ. ಆಮೇಲೆ ಈ ಪಡುವಲಕಾಯಿನ ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ. ಆಮೇಲೆ ಕುಕ್ಕರ್ ಲಿಡ್ ಮುಚ್ಕೊಳ್ಳಿ. ಅದಾದಮೇಲೆ 2 ವಿಜಿಲ್ಗೆ ತೆಗೀರಿ, ಆಯಿತಾ. ಫುಲ್ ಫ್ಲೇಮಲ್ಲೇ ಇಡಿ,
ಫುಲ್ ಫ್ಲೇಮಲ್ಲಿ 2 ವಿಜಿಲ್ ಬರಲಿ. ಬಂದಾದಮೇಲೆ ತೆಗೀರಿ. ನೋಡಿ ನಮ್ಮದು ಪಡವಲಕಾಯಿ ಗೊಜ್ಜು ರೆಡಿಯಾಗಿರುತ್ತೆ. ನೋಡಿದ್ರಾ? ನೀರೆಲ್ಲ ಕಡಿಮೆ ಹಾಕಿದ್ರೆ ಎಷ್ಟು ಬೇಕಷ್ಟು ಇರುತ್ತೆ, ಇಲ್ಲಾಂದ್ರೆ ಅದೊಂಥರ ಸಾರು ಥರ ಆಗಿಬಿಡುತ್ತೆ. ಈ ಥರ ಗ್ರೇವಿ ಥರ ತಿಕ್ಕಾಗಿ ನಮಗೆ ಸಿಗಬೇಕು. ರೆಡಿ ಇದೆ ನೋಡಿ. ಈಗ ಪಡವಲಕಾಯಿ ಕಡಲೆಬೇಳೆದು ಗೊಜ್ಜು ರೆಡಿ ಇದೆ, ಗ್ರೇವಿ ರೆಡಿ ಇದೆ. ಬನ್ನಿ ನಮಗೆ ಚಪಾತಿ ಜೊತೆ ತಿನ್ನೋಣ, ರೊಟ್ಟಿ ಜೊತೆಗೆ ತಿನ್ನೋಣ, ಎಲ್ಲ ಜೊತೆಗೂ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ತೊಗೊಂಡೋಗ್ಲಿಕ್ಕೂ ಚೆನ್ನಾಗಿರುತ್ತೆ. ನಾನು ಅದು ದೋಸೆಗೆ ಮಾಡ್ಕೊಂಡಿದ್ದು, ಅದನ್ನು ಸೆಟ್ ದೋಸೆಗೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.